ನಮಸ್ತೆ ಸ್ನೇಹಿತರೆ. ಒಮ್ಮೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಮಾಯಾ ಎಂಬ ಯುವತಿಯೊಬ್ಬಳು ತನ್ನ ತಂದೆ ತಾಯಿಯ ಜೊತೆ ವಾಸಿಸುತ್ತಿದ್ದಳು. ಅವರದು ಬಡ ಕುಟುಂಬ. ಮಾಯಾಗೆ ಚಿತ್ರಕಲೆ ಎಂದರೆ ತುಂಬ ಇಷ್ಟ. ಅವಳಿಗೆ ಚಿತ್ರ ಬಿಡಿಸುವುದರಲ್ಲಿ ಅತಿಯಾದ ಆಸಕ್ತಿ. ಅವರ ಕುಟುಂಬದಲ್ಲಿ ಬಡತನವಿದ್ದ ಕಾರಣ ಅವಳು ಚಿತ್ರವನ್ನು ಬಿಡಿಸಲು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಳು. ಅವಳಿಗೆ ಚಿತ್ರಕಲೆಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಎಂಬ ದೊಡ್ಡ ಕನಸು ಇತ್ತು. ಅವಳ ಹತ್ತಿರ ಕಲಾ ಸಾಮಗ್ರಿಗಳನ್ನು ಕೊಳ್ಳಲು ಹಣ ಇರಲಿಲ್ಲ. ಅದಕ್ಕೆ ಅವಳು ಪ್ರತಿದಿನ ತನ್ನ ಕಲೆಯನ್ನು ಅಭ್ಯಾಸ ಮಾಡಲು ಕಾಗದದ ತುಣುಕುಗಳಲ್ಲಿ ಗೀಚುತ್ತಿದ್ದಳು, ಇದ್ದಲಿನ ತುಂಡುಗಳಲ್ಲಿ ಬರೆಯುತ್ತಿದ್ದಳು ಮತ್ತು ಕಡ್ಡಿಗಳನ್ನು ಬಳಸಿ ನೆಲದ ಮೇಲೆ ಚಿತ್ರ ಬಿಡಿಸುತ್ತಿದ್ದಳು. ಇದನ್ನೆಲ್ಲ ನೋಡಿ ಜನ, ನೀನು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀಯಾ ಎಂದು ನಗುತ್ತಿದ್ದರು. ಆದರೆ ಮಾಯಾ ತನ್ನ ಛಲವನ್ನು ಬಿಡದೆ ಅವಳು ತನ್ನ ಕಲೆಯನ್ನು ನಂಬಿದ್ದಳು. ಒಂದು ದಿನ ಪ್ರಸಿದ್ಧ ಚಿತ್ರಕಲೆ ಕಲಾವಿದೆಯೊಬ್ಬರು ಮಾಯಾರ ಹಳ್ಳಿಗೆ ಭೇಟಿ ನೀಡಿದರು. ಮಾಯಾ ಅವರ ಮನೆಯ ಗೋಡೆಗಳ ಮೇಲೆ ರೇಖಾಚಿತ್ರಗಳನ್ನು ನೋಡಿದರು. ಆಕೆಯ ಪ್ರತಿಭೆ ಮತ್ತು ದೃಢ ಸಂಕಲ್ಪದಿಂದ ಪ್ರಭಾವಿತರಾದ ಅವರು ಆಕೆಗೆ ಮಾರ್ಗದರ್ಶನ ನೀಡಲು ಮುಂದಾದರು. ಅವರ ಮಾರ್ಗದರ್ಶನದಿಂದ ಮಾಯಾ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದಳು. ಅಲ್ಲಿಂದ ಅವಳು ತನ್ನ ಸಾಧನೆಯನ್ನು ಮುಂದುವರಿಸಿದಳು. ಅವಳ ಕಲೆಗೆ ಎಲ್ಲೆಡೆ ಪ್ರಶಂಸೆ ಸಿಕ್ಕಿತು. ಜನರು ಅವಳ ಕಲಾಕೃತಿಯನ್ನು ಮೆಚ್ಚಿ ಪ್ರೋತ್ಸಾಹಿಸಿದರು. ಮಾಯಾಳ ಕಲಾಕೃತಿಯು ಅಂತಿಮವಾಗಿ ಗ್ಯಾಲರಿಗಳಿಗೆ ಬಂದಿತು ಮತ್ತು ಮಾಯಾ ಅದ್ಭುತ ಕಲಾವಿದೆ ಎಂದು ಹೆಸರಾದಳು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ತಿಳಿದು ಬರುವುದು ಎಂದರೆ, ನಮ್ಮಲ್ಲಿ ಆತ್ಮವಿಶ್ವಾಸ ಇತ್ತು ಎಂದರೆ ನಾವು ಎಂತಹ ಪರಿಸ್ಥಿತಿಗಳನ್ನಾದರೂ ಗೆಲ್ಲಬಹುದು. ನಮ್ಮಲ್ಲಿರುವಂತಹ ಇಚ್ಛಾಶಕ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕು. ಆಗ ಸಮಸ್ಯೆಗಳಿಂದ ನಾವು ಸಹಜವಾಗಿ ದೂರ ಆಗ್ತೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.